ದೇವರು ಅನೇಕ ವೇಳೆ ಭಾಗಶಃ ನೆರವೇರಿಕೆಗಳನ್ನು ತಿಳಿಸಿ ಅದು ಮುಂದಕ್ಕೆ ಪೂರ್ಣವಾಗಿ ನೆರವೇರಲಿದೆ ಎಂದು ತಿಳಿಸುವನಾಗಿದ್ದಾನೆ. ಆತ್ಮೀಯ ಮಿತ್ರರೇ, ದೇವರು ಅನುಗ್ರಹಿಸಿದ ಕೃಪಾ ಸಮಯಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಸತ್ಯವೇದ ಅಧ್ಯಯನಕ್ಕೆ ನಾವೆಲ್ಲರೂ ಕೂಡಿ ಬಂದಿರುವಾಗ ಯೆಶಾಯನ ಪ್ರವಾದನ ಗ್ರಂಥದ 16ನೇ ಅಧ್ಯಾಯದ ಮುಂದುವರಿದ ಭಾಗ ಹಾಗೂ 17 ಮತ್ತು 18 ಅಧ್ಯಾಯಗಳಲ್ಲಿ ಮೋವಾಬಿನ ಘೋರ ಅಹಂಕಾರ, ದಮಸ್ಕ ಎಫ್ರಾಯಿಮ್ನ ವಿಷಯದಲ್ಲಿ ದೈವೋಕ್ತಿ, ನದಿಗಳ ವಿಷಯದಲ್ಲಿ ದೈವೋಕ್ತಿಯನ್ನು ತಿಳಿದುಕೊಳ್ಳೋಣ. ದೇವರು ತಿಳಿಸುವ ಸತ್ಯಕ್ಕೆ ವಿಧೇಯರಾಗೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂತ ನಮ್ಮ ಪ್ರೀತಿಯ ತಂದೆಯೇ, ನಿನ್ನ ಪರಿಶುದ್ಧವಾದ ವಾಕ್ಯಗಳಿಗಾಗಿ ಸ್ತೋತ್ರ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಅಡಕವಾಗಿರುವ ಅನೇಕ ಸತ್ಯಾಂಶಗಳನ್ನು ನಮಗೆ ನೀನು ತಿಳಿಯಪಡಿಸ್ತಾ ಇದ್ದಿ. ನಿನ್ನ ಪವಿತ್ರಾತ್ಮನ ಸಹಾಯಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ದೇವ, ನಿನ್ನ ವಾಕ್ಯಗಳು ಎಲ್ಲವೂ ನೆರವೇರುವಂಥದ್ದಾಗಿದೆ. ಒಂದು ಸೊನ್ನೆಯಾದರೂ, ಒಂದು ಗುಡುಸಾದರೂ ನೆರವೇರದೆ ಇರದು ಎಂಬುದಕ್ಕಾಗಿ ಸ್ತೋತ್ರ. ಈ ಭೂಮಿ ಆಕಾಶಗಳು ಅಳಿದು ಹೋದರೂ ನಿನ್ನ ವಾಕ್ಯಗಳು ಅಳಿದು ಹೋಗುವುದಿಲ್ಲ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ನಮ್ಮ ಪ್ರೀತಿಯ ಬಾಂಧವರೆಲ್ಲರನ್ನೂ ಆಶೀರ್ವದಿಸು ಕರ್ತನೆ. ವಾಕ್ಯದ ಶಕ್ತಿಯಲ್ಲಿಯೂ ವಾಕ್ಯದ ಬೆಳಕಿನಲ್ಲಿ ನಡೆಯುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 47ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಾಯದಲ್ಲಿ ನಾವು ಕಂಡುಕೊಂಡಂಥ ಸತ್ಯಗಳಿಗಾಗಿ, ಆತ್ಮಿಕ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಮೋವಾಬಿನ ಘೋರ ಅಹಂಕಾರ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೋವಾಬ್ಯರಿಗೆ ಬಹು ಸೊಕ್ಕೇರಿದೆ ಎಂಬ ಅವರ ಹೆಮ್ಮೆಯ ಶುದ್ಧಿಯು, ಅವರ ಅಹಂಕಾರದಂಬ ಗರ್ವೋದ್ರೇಕ, ಇವುಗಳ ಸಮಾಚಾರವು ನಮ್ಮ ಕಿವಿಗೆ ಬಿದ್ದಿವೆ. ಅವರು ಕೊಚ್ಚಿಕೊಳ್ಳುವುದೆಲ್ಲ ಬರೀ ಬುರುಡೆಯೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಕರುಣೆಯ ಕೊಡುಗೆಯನ್ನು ಮೋವಾಬ್ಯರು ತಿರಸ್ಕರಿಸಿದ್ದರಿಂದಲೇ ಈ ಹೆಮ್ಮೆಗಾಗಿ ದೇವರು ಅವರನ್ನು ತಿರಸ್ಕರಿಸಿ ದಂಡಿಸಲು ಕಾರಣವಾಗಿದೆ. ಮುಂದಕ್ಕೆ ನಾವು 3 ವರ್ಷಗಳೊಳಗೆ ದಂಡನೆ ನೆರವೇರಿತು ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಮೋವಾಬಿನ ವಿಷಯವಾಗಿ ಹಿಂದೆ ನುಡಿದ ಯುಕ್ತಿಯು ಇದೆ. ಈಗ ಯೆಹೋವನು ಹೇಳುವುದೇನೆಂದರೆ, ಆಳಿನ 1 ವರ್ಷ ವಾಯಿದೆಗೆ ಸರಿಯಾದ 3 ವರ್ಷಕ್ಕೆ ಮೋವಾಬಿನ ಮಹಿಮೆಯು, ಅಲ್ಲಿನವರ ದೊಡ್ಡ ಗುಂಪು ಹೀನಾಯಕ್ಕೆ ಈಡಾಗುವು. ಉಳಿದ ಜನವು ಹೆಚ್ಚದೆ ಕೇವಲ ಸ್ವಲ್ಪವಾಗಿಯೇ ಇರುವುದು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲಿನೊಂದಿಗೆ ಸಂಬಂಧವಿದ್ದ ಜನಾಂಗಗಳನ್ನು ದೇವರು ದಂಡಿಸುವಾಗ ಆತನು ಒಂದು ಕಾಲಪಟ್ಟಿಯನ್ನು ಉಪಯೋಗಿಸುತ್ತಾನೆ. ಸಭೆಯ ವಿಚಾರದಲ್ಲಿ ಆತನು ಕಾಲಪಟ್ಟಿಯನ್ನು ಉಪಯೋಗಿಸುವುದಿಲ್ಲ. 3 ವರ್ಷಗಳೊಳಗಾಗಿ ಮೋವಾಬ್ಯರು ನಾಶ ಮಾಡಲ್ಪಡುತ್ತಾರೆ ಮತ್ತು ಈ ಜನಾಂಗವನ್ನು 3 ವರ್ಷಗಳೊಳಗೆ ನಾಶಪಡಿಸಲು ದೇವರು ಅಶೂರವನ್ನು ಉಪಯೋಗಿಸುತ್ತಾನೆ. ಉದಯ ನಕ್ಷತ್ರವಾದ ಲೂಸಿಫರನು ಕೂಡ ಹೆಮ್ಮೆಯಿಂದ ಮೇಲಕ್ಕೆತ್ತಲ್ಪಟ್ಟಿದ್ದಾನೆ. ಅವನು ತನ್ನ ಸಿಂಹಾಸನವನ್ನು ದೇವರ ಸಿಂಹಾಸನಕ್ಕಿಂತ ಮೇಲೆ ಹಾಕಿಕೊಳ್ಳಬೇಕೆಂದಿದ್ದನು. ತಾನು ಸ್ವಯಂ ನಿರ್ಮಿಸಿಕೊಂಡ ರಾಜ್ಯವನ್ನು ಸ್ಥಾಪಿಸಿ ದೇವರ ಸಹಾಯವಿಲ್ಲದೆ ಇರಬೇಕೆಂದಿದ್ದನು. ಮೂಲತಃ ಉದಾರವಾದಿ ದೈವಶಾಸ್ತ್ರದ ಸ್ಥಾನ ಇದೇ ಆಗಿರುತ್ತದೆ. ದೇವರ ವಾಕ್ಯವನ್ನು, ಆತನ ಪ್ರಕಟಣೆಯನ್ನು ಜನರು ತಿರಸ್ಕರಿಸಲು ಮುಖ್ಯ ಕಾರಣವೇ ಹೆಮ್ಮೆಯಾಗಿದೆ. ಅನೇಕರಿಗೆ ಸ್ವಯಂ ನಿರ್ಮಿತ ಧರ್ಮ ಬೇಕಾಗಿದೆ. ರಕ್ಷಣೆಗಾಗಿ ತಾವು ಏನನ್ನಾದರೂ ಮಾಡಬೇಕೆಂದು ಬಯಸುತ್ತಾರೆ. ಅದು ಅವರ ಹೆಮ್ಮೆಗೆ ಸಮಾಧಾನ ಕೊಡುತ್ತದೆ. ಸಭಾ ಸದಸ್ಯರು ಅನೇಕರು ದೂರುತ್ತಾರೆ, ಸ್ವಾರ್ಥಿಗಳು, ದೇವ ವಿರೋಧಿಗಳು ಎಂದು ಹೇಳುತ್ತಾರೆ.
ಇದೆಲ್ಲದಕ್ಕೂ ಮಾನವನ ಹೃದಯದಲ್ಲಿನ ಹೆಮ್ಮೆಯೇ ಮೂಲ ಕಾರಣ. ಪ್ರತಿಯೊಬ್ಬನೂ ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮೋವಾಬಿಗೆ ದಂಡನೆ ಬಂದಿತು. ಈ ಪರಿಚಯವಲ್ಲದ ರಾಷ್ಟ್ರ ಈಗ ಸಂಪೂರ್ಣ ಮರೆಯಲ್ಪಟ್ಟಿದೆ. ಆದರೆ ಅದರ ಅಂತ್ಯಸ್ಥಿತಿಯಲ್ಲಿ ನಮಗೊಂದು ಸಂದೇಶವಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಯೆಶಾಯನ ಪ್ರವಾದನೆ ಗ್ರಂಥದ 17 ಮತ್ತು 18ನೇ ವಚನಗಳನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ ದಮಸ್ಕ ಎಫ್ರಾಹಿಂಗಳ ವಿಷಯವಾದ ದೈವೋಕ್ತಿ, ಇಥಿಯೋಪಿಯದ ನದಿಗಳ ಆಚೆಗಿನ ರಾಷ್ಟ್ರಗಳ ಮೇಲಿನ ದೈವೋಕ್ತಿ. ದಮಸ್ಕ ಎಫ್ರಾಹಿಂಗಳ ವಿಷಯವಾದ ದೈವೋಕ್ತಿಯ ವಿಚಾರವನ್ನು ನೋಡೋಣ. ಪ್ರಿಯರೇ, ದಮಸ್ಕವು ಸಿರಿಯಾ ದೇಶದ ಮುಖ್ಯ ಪಟ್ಟಣವಾಗಿತ್ತು. ಈಗಲೂ ಹಾಗೆಯೇ ಇದೆ. ಅನೇಕರು ಅದನ್ನು ಜಗತ್ತಿನ ಅತಿ ಹಳೆಯದಾದ ಪಟ್ಟಣವೆಂದು ಹೇಳುತ್ತಾರೆ. ಈ ರೀತಿಯ ಇತರ ಅನೇಕ ಪಟ್ಟಣಗಳೂ ಇವೆ. ಗ್ರೀಸ್ ದೇಶದ ಮೈಸೇನಿ ಕೂಡ ಅತಿ ಹಳೆಯದಾಗಿದೆ. ಆದರೆ ಅಲ್ಲಿ ಈಗ ಒಂದು ಗ್ರೀಕ್ ಹೋಟೆಲ್ ಅಲ್ಲದೆ ಬೇರೇನೂ ಇರುವುದಿಲ್ಲ. ದೇವಸೇವಕರಾದ ಡಾಕ್ಟರ್ ವಾರನ್ ಮ್ಯಾಗಿ ಅವರು ಈ ರೀತಿಯಾಗಿ ಹೇಳುತ್ತಾರೆ, ಜೋರ್ಡಾನ್ನ ಬಳಿ ಎರಿಕೋಗೆ ಎಷ್ಟು ಮೈಲು ಇದೆ ಎಂಬ ಸೂಚಕ ಫಲಕ ಇರುತ್ತದೆ. ಎರಿಕೋ ಜಗತ್ತಿನ ಅತೀ ಹಳೆಯ ನಗರ ಎಂದು ಬರೆದಿದೆ. ಲೋಕದ ಪ್ರತಿಯೊಂದು ದೇಶದಲ್ಲೂ ಈ ರೀತಿಯ ಪುರಾತನ ನಗರಗಳಿರಬಹುದು. ನನ್ನ ಊರಾದ ಟೆಕ್ಸಾಸ್ಗೆ ಈ ಬಿರುದು ಬರುವುದನ್ನು ನಾನು ಕಾಯುತ್ತಾ ಇದ್ದೇನೆ. ಖಂಡಿತ ಆ ದಿನ ಬಂದೇ ಬರುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಮಸ್ಕದ ಬಿರುದು ನ್ಯಾಯವಾದದ್ದೇ ಆಗಿದೆ. ವಿಟ್ರಿಂಗ ಎಂಬುವರು ಹೀಗೆ ಬರೆದಿದ್ದಾರೆ, ಬೇರೆಲ್ಲ ನಗರಗಳಿಗಿಂತ ಹೆಚ್ಚು ಬಾರಿ ದಮಸ್ಕವು ನಾಶಗೊಳಿಸಲ್ಪಟ್ಟಿತು, ಆದರೆ ಅದು ತಿರುಗಿ ಬೂದಿಯಿಂದ ಮೇಲೇಳುತ್ತದೆ. ಈ ಅಧ್ಯಾಯದಲ್ಲಿ ದಮಸ್ಕವೆಂದರೆ ಇಡೀ ಸಿರಿಯಾ ದೇಶವನ್ನು ಸೂಚಿಸುತ್ತದೆ. ಎಫ್ರಾಯಿಂ ಅಂದರೆ ಇಸ್ರಾಯೇಲ್ಯರಲ್ಲಿನ ಒಂದು ಗೋತ್ರವಾಗಿದೆ. ಅದು ಒಂದು ಪಟ್ಟಣದ ಹೆಸರೂ ಕೂಡ ಆಗಿದೆ. ಒಂದು ಬೆಟ್ಟದ ಹೆಸರು, ಒಬ್ಬ ವ್ಯಕ್ತಿಯ ಹೆಸರೂ ಕೂಡ ಆಗಿರುತ್ತದೆ. ಹೆಚ್ಚಾಗಿ ಇಸ್ರಾಯೇಲಿನ ಉತ್ತರದ 10 ಕುಲಗಳವರನ್ನು ಎಫ್ರಾಯಿಂ ಎಂಬುದಾಗಿ ಸತ್ಯವೇದದಲ್ಲಿ ಕರೆಯಲಾಗಿದೆ. ಪ್ರಿಯರೇ, ಪ್ರವಾದಿಗಳು ಈ ರೀತಿಯಾಗಿಯೇ ಕರೆದರು. ಇಸ್ರಾಯೇಲು ಅಗಡು ಹಸುವಿನಂತೆ ಮೊಂಡುತನದಿಂದ ನಡೆದಿದೆ. ಈಗ ಯೆಹೋವನು ಅದನ್ನು ಕುರಿಯಂತೆ ವಿಶಾಲ ಸ್ಥಳದಲ್ಲಿ ಮೇಯಿಸುವನು. ಎಫ್ರಾಯಿಮು ವಿಗ್ರಹಗಳಲ್ಲಿ ಬೆರೆತು ಹೋಗಿದೆ ಎಂಬುದಾಗಿ ಹೋಶೇಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 16 ಮತ್ತು 17ನೇ ವಚನಗಳಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 17ನೇ ಅಧ್ಯಾಯದಲ್ಲಿ ದಮಸ್ಕ ಮತ್ತು ಎಫ್ರಾಹಿಮಿನ ವಿಷಯವಾದ ದೈವೋಕ್ತಿ ಇದೆ. ಅಂದರೆ ಸಿರಿಯಾ ಮತ್ತು ಇಸ್ರಾಯೇಲಿನ ಮೇಲಣ ದೈವೋಕ್ತಿಗಳು. ಸಿರಿಯಾ ಹಾಗೂ ಇಸ್ರಾಯೇಲಿನೊಳಗಿನ ಒಪ್ಪಂದದ ಕಾರಣದಿಂದಾಗಿ ಸಿರಿಯಾದ ಮೇಲಿನ ದೈವೋಕ್ತಿಯೊಂದಿಗೆ ಇಸ್ರಾಯೇಲ್ ಕೂಡ ಸೇರಿಸಲ್ಪಟ್ಟಿದೆ. ಹೆಚ್ಚಾಗಿ ಇದು ಯಹೂದಕ್ಕೆ ವಿರೋಧವಾಗಿರುತ್ತದೆ. ದುಷ್ಕೃತ್ಯದಲ್ಲಿ ಪಾಲುಗಾರರಾದರೆ ದಂಡನೆಯಲ್ಲೂ ಪಾಲಿರುತ್ತದೆ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 1ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ದಮಸ್ಕದ ವಿಷಯವಾದ ದೈವೋಕ್ತಿ. ಆಹಾ, ದಮಸ್ಕವು ಇನ್ನೂ ಊರಾಗಿರದೆ ಹಾಳು ದಿಬ್ಬವಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅದು ಹಾಳು ದಿಬ್ಬವಾಗುವುದು. ಇದು ನೆರವೇರಿಲ್ಲವಲ್ಲ ಎಂದು ಕೂಡಲೇ ಹೇಳುವವರಿರಬಹುದು. ಯಾಕೆಂದರೆ ಹೀಗಿರುವ ದಮಸ್ಕವು ಅದೇ ಪುರಾತನ ದಮಸ್ಕವೇ ಎಂದು ಅವರ ಹೇಳಿಕೆ. ನಾನು ಮೊದಲೇ ತಿಳಿಸಿದಂತೆ ಈ ಪ್ರವಾದನೆಗಳು ಭವಿಷ್ಯದಲ್ಲಿ ನೆರವೇರುವವುಗಳು, ಈಗಕ್ಕೆ ಕೆಲವು ನೆರವೇರುವವುಗಳೂ ಆಗಿರುತ್ತವೆ. ಈ ಪ್ರವಾದನೆ ಕುರಿತಾದ ಸಮಸ್ಯೆಗೆ 2 ವಿವರಣೆಗಳನ್ನು ಕೊಡಬಹುದು. ಅದರಲ್ಲಿ ಮೊದಲನೆಯದು, ಪುರಾತನ ನಗರಗಳನ್ನು ಗುರುತಿಸುವಂಥ ವಿಚಾರಗಳಲ್ಲಿ ಚರಿತ್ರಕಾರರು ಅಷ್ಟು ನಿಖರವಾಗಿರುವುದಿಲ್ಲ. ಕೆಲ ಸಮಯದ ಹಿಂದೆ ಒಬ್ಬನು ಚರಿತ್ರೆಯ ವಿಚಾರ ತುಂಬ ಬರೆದಿದ್ದನು. ಆದರೆ ಮತ್ತೆ ಹೇಳಿಕೆ ಕೊಟ್ಟದ್ದೇನೆಂದರೆ, ಚರಿತ್ರೆಕಾರರು ಜಗತ್ತಿನ ಅತೀ ದೊಡ್ಡ ಸುಳ್ಳುಗಾರರೆಂದು. ಈಗಿನ ದಮಸ್ಕದ ಪ್ರದೇಶದಲ್ಲಿ ಒಂದು ನಗರದ ಅನೇಕ ಅವಶೇಷಗಳಿರುತ್ತವೆ ಮತ್ತು ಈ ಅವಶೇಷಗಳಲ್ಲಿ ಯಾವುದಾದರೂ ಒಂದು ಮೂಲ ದಮಸ್ಕವಾಗಿರಬಹುದು. ಪುರಾತನವಾದ ಅನೇಕ ನಗರಗಳಂತೆ ದಮಸ್ಕ ಕೂಡ ನಾಶವಾದಾಗ ಪುನಃ ಅದೇ ಸ್ಥಳದಲ್ಲಿ ಕಟ್ಟಲ್ಪಡದಿರಬಹುದು, ಬೇರೆಯೇ ಸ್ಥಳದಲ್ಲಿ ಕಟ್ಟಿರಬಹುದು. ಪ್ರಿಯರೇ, ಯೆರೂಸಲೇಮಿನಂತಹ ಕೆಲವು ನಗರಗಳು ಜನರಿಗೆ ಮೂಲಸ್ಥಾನದ ಮೇಲಿರುವ ಗೌರವಕ್ಕಾಗಿ ಅದೇ ಸ್ಥಳದಲ್ಲಿ ಕಟ್ಟಲ್ಪಟ್ಟಿವೆ. ನಿಜವಾದ ಮೂಲ ದಮಸ್ಕವು ಯಾವುದೆಂದು
ಭೂಗರ್ಭಶಾಸ್ತ್ರಜ್ಞರು ಇನ್ನೂ ನಿರ್ಧರಿಸಿಲ್ಲವಾದ್ದರಿಂದ ಈ ಸಮಸ್ಯೆಯನ್ನು ಅವರಿಗೇ ಬಿಟ್ಟುಬಿಡೋಣ. ಎರಡನೇದಾಗಿ, ಚರಿತ್ರೆಯುದ್ದಕ್ಕೂ ದಮಸ್ಕವು ಯುದ್ಧದ ಹೊಡೆತಗಳನ್ನು ತಿನ್ನುತ್ತಾ ಬಂದರೂ ಅದು ಒಂದು ನಗರವಾಗಿಯೇ ಉಳಿದುಕೊಂಡಿದೆ. ಆದರೆ ಅದರ ಸ್ಥಳಗಳು ಬದಲಾಗಿರಬಹುದು. ಬಹುಶಃ ಅದು ಜಗತ್ತಿನ ಅತ್ಯಂತ ಪುರಾತನ ನಗರವಾಗಿರಬಹುದು. ಭೂಮಿಗೆ ಸಂಭವಿಸಿದ ಎಲ್ಲ ವಿಪತ್ತುಗಳನ್ನು ಅದು ತಾಳುತ್ತಾ ಬಂದಿದೆ. ಅದರಲ್ಲೂ ದೇಶದ ಮೇಲೆ ಆಗಾಗ ಶತ್ರುಗಳ ಆಕ್ರಮಣ ಆಗುತ್ತಾ ಇದ್ದರಿಂದ. ಆದರೆ ಮಹಾಸಂಕಟ ಕಾಲದಲ್ಲಿ ಅದು ಉಳಿಯುವುದಿಲ್ಲ, ಅದು ನಾಶವಾಗುತ್ತದೆ. ಮತ್ತು ಯೆಶಾಯನು ಹೇಳುವಂತೆ ಅದು ಒಂದು ಪಟ್ಟಣವಾಗಿ ಉಳಿಯಲಾರದು, ಅದು ಅವಶೇಷಗಳ ದಿಬ್ಬೆಯಾಗುತ್ತದೆ. ಈ ಎರಡೂ ವಿವರಣೆಗಳಿಂದಲೂ ಯೆಶಾಯನು ಇಲ್ಲಿ ನುಡಿದ ಪ್ರವಾದನೆ ನಿಖರವಾಗಿದೆ ಎಂದು ತಿಳಿದುಬರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಆರೋಯೇರಿನ ಪಟ್ಟಣಗಳು ನಿರ್ಜನವಾಗಿ ಮಂದೆಗಳಿಗೆ ಆಸರೆಯಾಗುವವು, ಅವು ಯಾರ ಹೆದರಿಕೆಯೂ ಇಲ್ಲದೆ ಅಲ್ಲಿ ತಂಗುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆರೋಯೇರಿನ ಪಟ್ಟಣಗಳು ಎಂಬವು ದಮಸ್ಕದ ಪರಿಸರದ ಪ್ರದೇಶ. ಈ ಸಂಪೂರ್ಣ ಪ್ರದೇಶವು ನಾಶವಾಗುತ್ತದೆ. ಹಿಂದೆ ಅದು ಸಂಭವಿಸಿರಬಹುದು, ಆದರೆ ಭವಿಷ್ಯದಲ್ಲಿ ಕೂಡ ಇದು ನಡೆಯಲಿದೆ. ಯೆಶಾಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಎಫ್ರಾಯೀಮಿಗೆ ರಕ್ಷಣೆಯಾಗಿರುವ ಕೋಟೆಯು, ದಮಸ್ಕವು ನಡೆಸುವ ರಾಜಾಧಿಕಾರವು ಇಲ್ಲವಾಗುವವು. ಆರಾಮ್ಯರಲ್ಲಿ ಉಳಿದವರಿಗೆ ಇಸ್ರಾಯೇಲ್ಯರ ಮಹಿಮೆಯ ಗತಿಯಾಗುವುದು ಎಂಬುದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲಿನ ಉತ್ತರದ ರಾಜ್ಯವು ದಮಸ್ಕದ ದಂಡನೆಯಲ್ಲಿ ಪಾಲನ್ನು ಹೊಂದಲೇಬೇಕಾಗಿದೆ. ಯಾಕಂದರೆ ಅವರಿಗಿರುವ ಮಿತ್ರತ್ವದ ಕಾರಣದಿಂದಾಗಿ. 2ನೇ ಅರಸು 15ನೇ ಅಧ್ಯಾಯ 29ನೇ ವಚನದಲ್ಲಿ ಹೇಳುವಂತೆ, ಎರಡೂ ಪ್ರದೇಶಗಳಿಗೂ ತಿಗ್ಲತಿಪ್ಪೆಲೆಸರನೆಂಬವನು ಮುತ್ತಿಗೆ ಹಾಕಿದ್ದನು. ಬಳಿಕ 2ನೇ ಅರಸುಗಳು 17ನೇ ಅಧ್ಯಾಯ 6ನೇ ವಚನದಲ್ಲಿರುವಂತೆ ಶಲ್ಮನೇಸೆರನು ಅದನ್ನು ವಶಪಡಿಸಿಕೊಂಡನು. ಇದು ಯೆಶಾಯನ ಪ್ರವಾದನೆಯ ಭಾಗಶಃ ನೆರವೇರಿಕೆಯಾಗಿದೆ. ಕೆಲವರ ಪ್ರಕಾರ ಅದು ಪೂರ್ಣ ನೆರವೇರಿಕೆಯೂ ಆಗಿರಬಹುದು. ಆದರೆ ಇವೆಲ್ಲವೂ ಭವಿಷ್ಯದ ಕಡೆಗೆ ಮುನ್ನೋಡುವವುಗಳಾಗಿವೆ ಎಂದು ನನ್ನ ಭಾವನೆ. ಈ ಪ್ರವಾದನೆಯಂತೂ ಖಂಡಿತವಾಗಿ ಭಾಗಶಃ ನೆರವೇರಿದ್ದಾಗಿದೆ ಮತ್ತು ದೇವರು ತನ್ನ ವಾಕ್ಯದಲ್ಲಿ ಅನೇಕ ವೇಳೆ ಈ ರೀತಿಯ ಭಾಗಶಃ ನೆರವೇರಿಕೆಗಳನ್ನು ತಿಳಿಸಿ ಅದು ಮುಂದಕ್ಕೆ ಪೂರ್ಣವಾಗಿ ನೆರವೇರಲಿದೆ ಎಂಬುದನ್ನು ತಿಳಿಸುವವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ ಮುಂದಿನ ಭಾಗದಲ್ಲಿ ದಂಡನೆಯು ಕೊಡಲ್ಪಟ್ಟಿತೆಂದು ನೋಡುತ್ತೇವೆ. ಹೆಚ್ಚಿನ ವಿವರಗಳಿಗೆ ನಾನು ಹೋಗುವುದಿಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಏಕೆಂದರೆ ನೀನು ನಿನ್ನ ರಕ್ಷಕನಾದ ದೇವರನ್ನು ಮರೆತುಬಿಟ್ಟು ನಿನ್ನ ಆಶ್ರಯಗಿರಿಯನ್ನು ಸ್ಮರಿಸಲಿಲ್ಲ. ಹೇಗಿರಲಿ, ನೀನು ಇಷ್ಟವಾದ ಗಿಡಗಳನ್ನು ನೆಟ್ಟು ನಿನ್ನ ದೇಶದಲ್ಲಿ ದೇಶಾಂತರದ ಸಸಿಗಳನ್ನು ಹಾಕಿದ್ದೀ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನು ಇಸ್ರಾಯೇಲಿನ ಉತ್ತರದ ರಾಜ್ಯಗಳೊಂದಿಗೆ ಮಾತನಾಡುತ್ತಿದ್ದಾನೆ. ಅವನ ಮಾತು ಅಕ್ಷರಶಃ ನೆರವೇರಿದೆ. ಅದು ಆತ್ಮಿಕ ಅನ್ವಯಿಕೆಯನ್ನೂ ಹೊಂದಿದೆ. ಈಗಿನ ಇಸ್ರಾಯೇಲಿನ ಇಷ್ಟವಾದ ಗಿಡಮರಗಳು ನೆಡಲ್ಪಟ್ಟಿವೆ. ಲೆಬನೋನಿನ ದೇವದಾರು ಕಾಡುಗಳು ಸಂಪೂರ್ಣವಾಗಿ ತೆಗೆಯಲ್ಪಟ್ಟಿವೆ. ಆದರೆ ಆ ಸ್ಥಳದಲ್ಲಿ ಅನೇಕ ಇತರ ಮರಗಳಿವೆ. ಒಲಿವ ಗುಡ್ಡವು ಮರಗಳಿಂದಾವೃತವಾಗಿತ್ತು. ಆದರೆ ಟರ್ಕಿಯವರು ಪ್ಯಾಲೆಸ್ತೀನನ್ನು ನಿಯಂತ್ರಿಸುತ್ತಿದ್ದಾಗ ಆ ಪ್ರದೇಶದ ಎಲ್ಲ ಭೂಮಿಯು ಮರಗಳಿಲ್ಲದೆ ಬೋಳಾಗಿತ್ತು. 1ನೇ ಮಹಾಯುದ್ಧದ ಬಳಿಕ ಇಂಗ್ಲೆಂಡ್ ಆ ಪ್ರದೇಶಗಳಲ್ಲಿ ಮರಗಳನ್ನು ನೆಡುವ ಚಳವಳಿ ಆರಂಭಿಸಿತು. ಈಗಿನ ಇಸ್ರಾಯೇಲ್ ಸರಕಾರವು ಈ ಕಾರ್ಯವನ್ನು ಮುಂದುವರಿಸಿದೆ. ಹಾಗಾಗಿ ಅಲ್ಲಿ ಲಕ್ಷಾಂತರ ಮರಗಳು ಬೆಳೆದಿವೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಐಥಿಯೋಪ್ಯದ ನದಿಗಳ ಆಚೆಗಿನ ಪ್ರದೇಶಕ್ಕೆ ದೈವೋಕ್ತಿ ಎಂಬ ವಿಚಾರವನ್ನು ನೋಡೋಣ. 18ನೇ ಅಧ್ಯಾಯದಲ್ಲಿ 5ನೇ ದೈವೋಕ್ತಿಯ ಕುರಿತಾಗಿದೆ. ಕೂಷಿನ ನದಿಗಳ ಆಚೆಯಲ್ಲಿರುವ ಪ್ರದೇಶದ ಕುರಿತ ದೈವೋಕ್ತಿ. ಪ್ರಿಯರೇ, ಯೆಶಾಯನ ಮನಸ್ಸಿನಲ್ಲಿ ಯಾವ ದೇಶ ನಿರ್ದಿಷ್ಟವಾಗಿ ಇತ್ತೆಂದು ಇಲ್ಲಿ ತಿಳಿಯುತ್ತಿಲ್ಲ. ಆದ್ದರಿಂದ ಈ ಕುರಿತು ಅನೇಕ ವಿವರಣೆಗಳು ಹುಟ್ಟಿಕೊಂಡಿವೆ. ಅವನು ಐಗುಪ್ತದ ಕುರಿತು ಹೇಳುತ್ತಿದ್ದಾನೆಂದು ಕೆಲವರ ಎಣಿಕೆಯಾಗಿದೆ. ಆದರೆ ಇಲ್ಲಿನ ವಿವರಣೆ ಆ ದೇಶಕ್ಕೆ ಹೊಂದಿಕೆಯಾಗುತ್ತಿಲ್ಲ. ಮಾತ್ರವಲ್ಲದೆ ಐಗುಪ್ತದ ಕುರಿತು ಮುಂದಿನ ಅಧ್ಯಾಯದಲ್ಲಿ ಹೇಳಲಾಗಿದೆ. ದೇವರು ಆ ರಾಜ್ಯವನ್ನು ಇನ್ನೂ ಬಿಟ್ಟಿಲ್ಲ. ಆಕೆಯ ಕುರಿತಾದ ಪ್ರವಾದನೆ ಅಕ್ಷರಶಃ ನೆರವೇರಿದೆ.
ಇದನ್ನು ಐಥಿಯೋಪ್ಯಕ್ಕೆಂದು ಅನ್ವಯಿಸುವುದು ಸತ್ಯವೇದದ ಭಾಗಕ್ಕೆ ಸರಿಹೊಂದುತ್ತದೆಂದು ನನ್ನ ಭಾವನೆ. ಆದರೆ ಯಾವ ಐಥಿಯೋಪ್ಯದ ಕುರಿತಾಗಿ ಹೇಳಲ್ಪಟ್ಟಿದೆ? ಸತ್ಯವೇದದಲ್ಲಿ 2ರ ಕುರಿತಾಗಿ ಇದೆ. ಇಥಿಯೋಪ್ಯಕ್ಕೆ ಕೂಶ್ ಎಂಬ ಹೆಸರಿದೆ, ಏಷ್ಯಾದಲ್ಲಿ ಒಂದಿದೆ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 13ನೇ ವಚನ ನೋಡಿರಿ. ಮತ್ತೊಂದು ಆಫ್ರಿಕಾದಲ್ಲಿದೆ. ಇಲ್ಲಿ ಹೇಳಿರುವ ಐಥಿಯೋಪ್ಯವು ಆಫ್ರಿಕಾದೆಂದು ನಾನು ನಂಬುತ್ತೇನೆ. ಅದು ನದಿಗಳಾಚೆಗಿನ ಭಾಗವಾಗಿರುತ್ತದೆ. ಐಥಿಯೋಪ್ಯದ ನದಿಯೆಂದರೆ ನೈಲ್ ನದಿಯಾಗಿದೆ. ಈಗ ದೇವರು ಭೂಲೋಕದ ಜನಾಂಗಗಳನ್ನು ಐಥಿಯೋಪ್ಯದ ಕಡೆಗೆ ನೋಡುವಂತೆ ಕರೆಯುತ್ತಿದ್ದಾನೆ. ಅದೇನೆಂಬುದಾಗಿ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಓಹೋ, ಕೂಶಿನ ನದಿಗಳ ಆಚೆಯಲ್ಲಿರುವ ಸೀಮೆ, ರೆಕ್ಕೆಗಳು ಪಟಪಟನೆ ಆಡುವ ನಾಡು, ರಾಯಭಾರಿಗಳನ್ನು ನೀರಿನ ಮೇಲೆ ಬೆಂಡಿನ ದೋಣಿಗಳಲ್ಲಿ ನದಿ ಮಾರ್ಗವಾಗಿ ಕಳುಹಿಸುವ ದೇಶ ಹೌದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಓ ಎಂಬುದು ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 4ರ ಆಹಾ ಎಂಬ ಅರ್ಥ ಕೊಡುತ್ತದೆ. ಅದು ನಿಟ್ಟುಸಿರಿನ ಶಬ್ದ, ಇಲ್ಲವೇ ಯೆಶಾಯನ ಪ್ರವಾದನೆ ಗ್ರಂಥ 55ರಲ್ಲಿನ ಹೋ ಎಂಬ ಪದ, ಜನರ ಲಕ್ಷ್ಯವನ್ನು ಸೆಳೆಯುವ ಪದ. ಇಲ್ಲಿ ದೇವರು ಹೇಳುತ್ತಿದ್ದಾನೆ ಓಹೋ ಎಂದು, ಅಂದರೆ ಜನಾಂಗಗಳೇ ಇದನ್ನು ಕೇಳಿರಿ ಎಂಬುದಾಗಿ. ಪ್ರಿಯರೇ, ರೆಕ್ಕೆಗಳು ಪಟಪಟನೆ ಆಡುವ ನಾಡು ಎಂಬುದಾಗಿ ನೋಡುವಾಗ ಇದು ಅತಿ ರಂಜಕವಾದದ್ದು. ಆ ದೇಶದಲ್ಲಿ ಕೆಲವು ಕಾಲ ಸೌವಾರ್ತಿಕರಾಗಿದ್ದವರೊಬ್ಬರು ಹೀಗೆ ಹೇಳಿದ್ದಾರೆ: ಇಥಿಯೋಪ್ಯವು ಹಕ್ಕಿಗಳಿಗೆ ಪ್ರಸಿದ್ಧವಾಗಿದೆ ಎಂದು. ಅದನ್ನು ರೆಕ್ಕೆಗಳ ನಾಡು ಎಂದೇ ಕರೆಯುತ್ತಾರೆ. ಇದರಿಂದ ಇಲ್ಲಿ ಹೇಳಲ್ಪಟ್ಟದ್ದು ಐಥಿಯೋಪ್ಯವೇ ಎಂಬುದು ಗೊತ್ತಾಗುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ವೇಗವುಳ್ಳ ದೂತರೇ, ಉನ್ನತವಾದ ನುಣುಪಿನ ಮೈಯವರು, ಸರ್ವದಾ ಭಯಂಕರರು, ಮಹಾಬಲದಿಂದ ಶತ್ರುಗಳನ್ನು ತುಳಿಯುವವರು, ನದಿಗಳಿಂದ ವಿಂಗಡವಾಗಿರುವ ದೇಶದ ನಿವಾಸಿಗಳೂ ಆದ ಜನಾಂಗದವರ ಬಳಿಗೆ ಹೋಗಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೆಂಡಿನ ದೋಣಿ ಎಂಬುದು ಯಾವ ಆಧುನಿಕ ಕಾಲಕ್ಕೂ ಅನ್ವಯಿಸುವುದಿಲ್ಲ. ಡಾಕ್ಟರ್ F.C. ಜೆನ್ನಿಂಗ್ಸ್ ಯೆಶಾಯನ ಪುಸ್ತಕದ ಕುರಿತ ಗ್ರಂಥದಲ್ಲಿ ಇರಬಹುದೆಂದು ಹೇಳುತ್ತಾರೆ. ಆದರೆ ಆಧುನಿಕ ಹಡಗುಗಳು ಎಣ್ಣೆಯನ್ನು ಉಪಯೋಗಿಸುವುದರಿಂದ ಇದು ಅಪ್ರಸ್ತುತ. ನದಿಗಳಿಂದ ವಿಂಗಡವಾಗಿರುವ ದೇಶ ಅಂದರೆ ಇಸ್ರಾಯೇಲು, ಇದು ಬಹು ಸ್ಪಷ್ಟವಾಗಿದೆ ಮತ್ತು ಹೆಚ್ಚಿನ ಸತ್ಯವೇದ ಪಂಡಿತರು ಇದನ್ನು ಒಪ್ಪುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆ ಕಾಲದಲ್ಲಿ ಉನ್ನತರಾದ ನುಣುಪಿನ ಮೈಯವರು, ಸರ್ವದಾ ಭಯಂಕರರು, ಮಹಾಬಲದಿಂದ ಶತ್ರುಗಳನ್ನು ತುಳಿಯುವವರು, ನದಿಗಳಿಂದ ವಿಂಗಡವಾಗಿರುವ ದೇಶದ ನಿವಾಸಿಗಳು ಆದ ಜನಾಂಗದವರು ಸೇನಾಧೀಶ್ವರನಾದ ಯೆಹೋವನ ನಾಮ ಮಹತ್ತಿರುವ ಚಿಯೋನ್ ಪರ್ವತಕ್ಕೆ ಆತನಿಗೋಸ್ಕರ ಕಾಣಿಕೆಯನ್ನು ತರುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ರಾಜ್ಯವು ಈ ಲೋಕದಲ್ಲಿ ಸ್ಥಾಪಿತವಾಗುವಾಗ ಐಥಿಯೋಪ್ಯದವರು ಯೆರೂಸಲೇಮಿಗೆ ಆರಾಧನೆಗಾಗಿ ತಿರುಗಿ ಬರುವರು. ಅವರ ಮೇಲೆ ಯಾವ ದಂಡನೆಯೂ ತಿಳಿಸಲ್ಪಟ್ಟಿಲ್ಲ. ಕೀರ್ತನೆ 87 4ನೇ ವಚನದಲ್ಲಿ ಯೆರೂಸಲೇಮಿನಲ್ಲಿ ಅವನೇನು ಮಾಡುತ್ತಾನೆಂಬ ಪ್ರಶ್ನೆಗೆ ಉತ್ತರವಾಗಿ ಐಥಿಯೋಪ್ಯದವನು ಉತ್ತರಿಸುತ್ತಾನೆ, ತಾನು ಅಲ್ಲಿಯೇ ಹುಟ್ಟಿದವನೆಂದು. ಐಥಿಯೋಪ್ಯದ ಕುರಿತಾಗಿ ದೇವರು ಅದ್ಭುತವಾದ ಸಂಗತಿಗಳನ್ನು ಹೇಳಲಿದ್ದಾನೆ. ಅದೇನೆಂಬುದಾಗಿ ಮುಂದೆ ನೋಡೋಣ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಾವು ಹೇಗಿದ್ದೇವೆ? ದೇವರನ್ನು ಪ್ರೀತಿ ಮಾಡುತ್ತಾ ಆತನಿಗೆ ವಿಧೇಯರಾಗಿ ಜೀವಿಸುತ್ತಾ ಇದ್ದೇವೆಯೋ? ಹೀಗಿರುವುದಾದರೆ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ನಂಬಿಕೆಯಲ್ಲಿ ಬಲ ಹೊಂದುತ್ತಾ ದೇವರ ವಾಕ್ಯವನ್ನೇ ಹಿಡಿದವರಾಗಿ ದೇವರು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಮೋವಾಬಿನ ಬಗ್ಗೆ ತಿಳಿಸಿದ ದಂಡನೆ 3 ವರ್ಷಗಳೊಳಗೆ ನೆರವೇರಿತು. ಇದರಲ್ಲಿ ನಮಗೊಂದು ಸಂದೇಶವಿದೆ. ದುಷ್ಕೃತ್ಯಗಳಲ್ಲಿ ಪಾಲುಗಾರರಾದರೆ ದಂಡನೆಯಲ್ಲಿ ಪಾಲಿರುತ್ತದೆ. ಇದು ನಿಜ, ಸತ್ಯ. ಕ್ರಿಸ್ತನ ರಾಜ್ಯವು ಈ ಲೋಕದಲ್ಲಿ ಸ್ಥಾಪಿತವಾಗುವಾಗ ಎಲ್ಲರೂ ಯೆರೂಸಲೇಮಿಗೆ ಆರಾಧನೆಗೆ ಬರುತ್ತಾರೆ. ನಾವಾದರೂ ನಮ್ಮನ್ನು ದೇವರಿಗೆ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ಸಮರ್ಪಿಸಿ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸೋಣ. ಪ್ರಿಯ ವೀಕ್ಷಕರೇ, ಒಂದೊಂದು ವಾಕ್ಯಗಳು ನಮಗೆ ಎಷ್ಟೊಂದು ಬಲವನ್ನು, ಆದರಣೆಯನ್ನು ಕೊಟ್ಟಿದೆ ಅಲ್ಲವೇ?
ಹಾಗಾದರೆ ಇತರರು ಕೂಡ ದೇವರ ಕೃಪಾ ಆಶೀರ್ವಾದಕ್ಕೆ ಬರುವಂತಾಗಲು ಹಿಂದೆ ಕರೆ ಮಾಡ್ರಿ, ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.